ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ? ಚೆನ್ನಾಗಿ ಬರ್ತಿದ್ಯಾ? ಆಮೇಲೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕೂಡ ಹೈಪ್ ಬಟನ್ ಕೊಡಿ, ಆಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಕಮೆಂಟ್ ಮಾಡೋಕ್ಕೆ ಲೈಕ್ ಮಾಡೋಕ್ಕೆ ಏನು ಚಾನ್ಸಸ್ ಇರಲ್ಲ, ಹಾಗೆ ತಮಾಷೆ ಮಾಡ್ತಿದ್ದೀನಿ. ನಿಮಗೆ ಟೈಮ್ ಇದ್ರೆ ಮಾಡಿ. ಆಮೇಲೆ ಹೈಪ್ ಕೊಡೋದ್ರಿಂದ ನನ್ನ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಕೇಳ್ಕೊಳ್ಳೋದು, ನನ್ನ ವಿಡಿಯೋ ಚೆನ್ನಾಗಿ ಬರ್ತಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅನ್ಕೊಂತೀನಿ. ಅಲ್ಲ ಕಣೆ, ಎಷ್ಟೊತ್ತಾಯ್ತು ಅವಳು ಹೋಗಿ ಏನಾದರೂ ಬರ್ತಿಲ್ಲ? ಇಲ್ಲ, ಯಾಕೆ ಕರೆದಿರ್ಬೇಕು ಇದನ್ನ? ಈ ಸಲ ಏನಾದರೂ ಟಾಪರ್ ಬಂದ್ಲಾ? ಟಾಪರ್ ಬರೋದಕ್ಕೆ ಎಕ್ಸಾಮೇ ಇಲ್ಲ, ಆಮೇಲೆ ಪ್ರೆಸೆಂಟೇಷನ್ಗೆ ಏನಾದರೂ ಟಾಪ್ ಬಂತ ಅವಳದು? ವಾವ್, ಕಾಲೇಜ್ ಹೀರೋ ಅಲ್ಲ ಕಣೆ, ಝೀರೋ ಅವನು. ಯಾಕೆ ಇಲ್ಲಿ ನಿಂತಿದ್ರ ಎಲ್ರು? ಅಯ್ಯೋ, ನಿಂಗೆ ಗೊತ್ತಿಲ್ವಾ ಇವಾಗ ಪ್ರೆಸೆಂಟೇಷನ್ದು ಡಿವಿಷನ್ ಇದೆ. ಓ ಹೌದಾ, ಸರಿ. ಬಂದ್ಲು ಮಾರಾಣಿ. ಹಾಯ್ ಅಂಜಲಿ. ಇವ್ಯಾ ಕತ್ತಿ ನಿಂತಕ್ಕೆ ಹೋಗೋಣ ಬರೀ. ಯಾಕೇನಾಯ್ತು? ಏನಿಲ್ಲ, ಕಾಲೇಜ್ ಫೀ ಕಟ್ಟಿದಿಲ್ಲ, ಅದಕ್ಕೆ ಪ್ರಿನ್ಸಿಪಲ್ ಕರೆದಿದ್ರು. ಕಾಲೇಜ್ ಫೀ ಕಟ್ಟಕ್ಕಾಗ್ಲಿಕ್ಕಂದ್ರೆ ಯಾಕೆ ಬರ್ಬೇಕು ಕಾಲೇಜ್ಗೆಲ್ಲ? ಹಲೋ ಮಿಸ್ ರೋಸಿ, ಎಲ್ಲರಿಗೂ ಕಾಲೇಜ್ ಫೀ ಕಟ್ಟಬೇಕು ಕಟ್ಟಬಾರ್ದು ಅನ್ನೋದು ಹೇಳೋದಕ್ಕೆ ನೀನ್ ಯಾರು? ಅವ್ರವ್ರ ಮನೆ ಪರಿಸ್ಥಿತಿ ಪ್ರಕಾರ ಅವ್ರು ಹೋಗ್ತಿರ್ತಾರೆ, ಅದನ್ನೆಲ್ಲ ಕೇಳಕ್ ನೀನ್ ಯಾರು? ಅದು ಹಂಗಲ್ಲ. ಸುಮ್ಮನೆ. ಅಂಜಲಿ ಅಳ್ಬೇಡ, ನಿಂತ್ಕೋ ನಿಂತ್ಕೋ. ಅಂಜಲಿ ನಿಂತ್ಕೋ. Why you guys are standing here? ಸರ್, ವಿ ವೇಟಿಂಗ್ ಫಾರ್ ದ ಪ್ರಾಜೆಕ್ಟ್ ಡಿವಿಷನ್. ನಿಮ್ಮ ಕ್ಲಾಸ್ ರೂಮಿಗೆ ಹೋಗಿ ಎಲ್ಲರೂ. ಓಕೆ ಸರ್. ಅಂಜಲಿ 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 ಬಾಲ. ಹೇ ಮಿಸ್ಟರ್. ಎಸ್ ಸರ್. ಅಲ್ಲಿ ಹೋಗಿ ಪ್ಯೂನ್ನ ಕರ್ಕೊಂಡ್ ಬಾ. ಸರಿ ಸರ್. ನೀನ್ ಸ್ವಲ್ಪ ನನ್ನ ಕ್ಯಾಬಿನಿಗೆ ಬಾ. ಸರ್ ಬಾ. ಎಲ್ಲಿ ಎಲ್ರು ಇನ್ನ? ಬರಾಕತ್ತಾರ. ಬಂದ್ ನೋಡು, ಗೌರಿನ ಬಂದ್. ಬೇಕಾ ಉಳಿದಿದ್ದ ಹೆಣ್ಮಕ್ಳು ಯಾರು ಇಲ್ಲನ? ಗಂಗಾ ಕರೆದು ಬರವ. ಗಂಗನ ಎಲ್ಲಿ ಮಾವ ಬಂದಿಲ್ಲ? ಅಜ್ಜಿ ರೆಡಿ ಆಗತ್ತೆ. ಅಯ್ಯವ್ವ, ಇಲ್ಲೇನ್ ಮಾಡಾಕತ್ತಿ? ಅಲ್ಲಿ ನೋಡಲ್ಲ ಅಜ್ಜಿ ತಯಾರಾಗಿ ಹಾಕಿ. ಅಲ್ಲ, ಗೌರಿನ ಬರಾಕತ್ತಾಳ್ರಿ. ಏನೇನ? ಅಲ್ಲ, ನೀ ಹಿಂಗ ಅಜ್ಜಿ ಜೋಡಿ ಮತ್ತ ದೊಡ್ಡಮ್ಮನ ಜೋಡಿ ಬಿಟ್ಬಿಟ್ಟಿ ಅಂದ್ರ ಮುಗಿದ ಹೋತ್ ಮತ್ತ ನಮ್ಮ ಕತಿ. ಹೌದಾ? ಆಕೆ ಬರಕತ್ತಿ? ಅಯ್ಯ, ಅಜ್ಜಿ ಏನ ಬಾ ಅಂತಂದ ಅಂತ ಅದಕ್ಕೆ ರೆಡಿಯಾಗಿ ನಿಂತು ಬಿಟ್ಟಾಳಕಿ. ನೀನು ಹೋಗಕ್ಕೆ ಏನ್ ಮಾಡೋದು? ನಾನೆಲ್ಲ ಮಾಡ್ಕೊಂತೀನಿ, ನೀನು ಹೋಗು. ಬುಟ್ಟಿ ಎಲ್ಲ ತಗೊಂಡಿಲ್ಲ? ಅಲ್ಲ, ಏನಾರು ತಗೋಬೇಕು ನಾನು ಮತ್ತೆ? ಏನ್ ಬೇಡ, ಅಲ್ಲಿ ರೊಕ್ಕ ಕೊಟ್ಟು ಅವರೆಲ್ಲ ಕೊಡ್ತಾರ. ಸರಿ. ಅವ ಬಂದಿಲ್ಲ ನೋಡು. ಗೌರಿ, ಒಂದಿಟ ಚಾ ಕುಡ್ಬೇಕು, ಒಂದಿಟ ಚಾ ಮಾಡು. ಚಾನ ಆಂಟಿ? ಅಂದ್ರ ಅಜ್ಜಿ ಎಲ್ರು ರೆಡಿ ಆಗ್ಯಾರ, ಬಾ ಅನ್ನಗತ್ತ. ಈಗ ಚಾ ಮಾಡಿದ್ರ ಲೇಟ್ ಆಗತ್ತನ? ಯಾಕೋ ಬಾ ತೆಲಿ ನುಸ್ಕತೈತಿ, ಬಾ ಒಂದಿಟ ಕೊಡು. ಹಂಗ್ಯಾಕ್ ಮಾಡ್ತಿ? ಸರಿ ಆಂಟಿ. ಹೋಗ, ನೀ ಗಂಗಾ ದೊಡ್ಡಮ್ಮನ ಕರ್ಕೊಂಡ್ ಬಾ ಲಗುನ, ಹೋಗ್ಬಿಡೋಣಂತ. ಸರಿ ಮಮ್ಮಿ. ಏನೋ ಒಬ್ರು ಹೋಗ್ತಿರಿ ಒಬ್ರು ಬರಾಕತ್ತಿರಲ್ಲ? ಲಗ್ಲು ಬರ್ರಿ ಎಲ್ರು. ಬಂದ್ರನ ಎಲ್ರು? ಅತ್ತಿ ಬಂದ್ವಿ, ನಡ್ರಿ ಹೋಗುನ್ ಲಗುನ. ಹೊತ್ತಾಗತ್ತ, ಮತ್ ಮಳಿ ಬರೋ ಹೊತ್ತು. ಆಕಿ ಬರ್ಲಿಲ್ಲಲ್ಲ? ಯಾರತ್ತೆ? ಅದ ಗೌರಿ ಬಂದಿಲ್ಲನ? ಗೌರಿ ಅಕ್ಕ, ಆಕಿ ಏನೋ ತಲೆ ನೋವು ಅಂತ ಅದಕ್ಕೆ ಹೋದ್ಲಕ್ಕಿ. ಹೌದಾ? ಅಲ್ಲ, ಈಗರ ಬರ್ತೀನಂತ ಎಲ್ಲ ರೆಡಿ ಮಾಡಿದ್ವಿ ಪಾಪ ಹುಡುಗಿ. ಇಲ್ಲಕ್ಕ, ಈಗ ನಾ ಹೇಳಿದ್ನ ತೆಲ್ಲು ಭಾಳ ನುಸಾಗತೈತಂಟಿ, ಇನ್ನ ಅತ್ತಿಗೆ ಹೇಳಿದ್ರೆ ಬೈತಾರಂತೆ, ಮಕ್ಕೊಂತೀನಿ ಅಂದಿಟ್ಟು ನೀವು ಹೋಗಿ ಬರ್ರಿ ಅಂತ ಅಂದ್ಲು. ಹೌದಾ? ಇರ್ಲಿ ನಡಿ ಮಕ್ಕೋಲೆ. ನೋಡ ಟೈಮ್ ಹೆಂಗ್ ಕುಡಿಸ್ಕೊಳ್ತೈತಿ. ನಮ್ಮಣ್ಣನಾರ್ ಅಷ್ಟ ನೋಡಿ. ಈಗ ಪೂಜೆಗೆ ನಮ್ಮಣ್ಣನಾರ್ ಅಷ್ಟ ಹೊಂಟಿವಿ. ಆಕೆ ನಮ್ಮಣ್ಣ ಕೆಲ್ಲ ಅಂತೆ ಮತ್ತೆ ಪ್ರೂವ್ ಆಗತೈತಿ. ಹಂಗೇನಿಲ್ಲಕ್ಕ, ನಾ ಕರೆದು ಬರ್ತೀನಿ. ಹೊತ್ತಾಗೈತಿ ನೋಡ್ರಿ, ನಾ ಕರಿದು ಯಾಕ? ಈಗ ನೋಡು, 1 ತಾಸು ಮಾಡಿದ್ರಿ ಒಟ್ಟರು ಕೂಡಿ. ಅದೇನೋ ಅಂತಾರಲ್ಲ, ಶಟ್ ಶೃಂಗಾರ ಆಗುತ್ತೆ ಪಟ್ನ ಹಾಳಾತಂತ, ಹಂಗಾಗತ್ತಿದೆ. ಒಳ್ಳೆ ಅಂದ್ರೆ ಬಿಡು. ಅದು ಹಂಗಲ್ಲ. ಅಯ್ಯೋ ಅಕ್ಕ, ನಡ್ರಿ. ಆಂಟಿ ಎಲ್ಲಿ ಹೋದ್ರಿ? ಎಲ್ರು ಹೋದ್ರ ಅನ್ಸುತ್ತೆ. ಹೋಗ್ರಿ ಬಿಡು. ನಿಂತ್ಕೊರಿ ಅಂಜಲಿ ಅವ್ರೆ, ಯಾಕಷ್ಟು ಇದನ್ನ ಬೇಜಾರು ಮಾಡ್ಕೊಂತೀರ? ಅವ್ರು ಹಂಗೆ ಅಂತಿರ್ತಾರ, ಅವ್ರಿಗೇನ್ ಗೊತ್ತಿರುತ್ತೆ ನಮ್ಮನೆ ಪರಿಸ್ಥಿತಿ. ಅಲ್ಲ, ಎಷ್ಟು ಕಟ್ಬೇಕು ನೀವು? 56,000 ರೀ. ಯಾಕೆ ಈ ಸಲ ನಿಮ್ಗೆ ಲೇಟ್ ಆಯ್ತು? ಪ್ರತಿ ಸಲ ಕಟ್ತಿದ್ರಲ್ಲ. ಅದು ಏನಾಯ್ತಂದ್ರೆ ಅಕ್ಕ ಮದುವೆ ಮಾಡ್ಕೊಂಡು ಹೋದ್ರು, ಎಲ್ಲ ಜವಾಬ್ದಾರಿನ ಅಕ್ಕನೇ ನೋಡ್ಕೊಂತಿದ್ರು. ಹಂಗಾಗಿ ಪ್ರತಿ ಸಲ ಕರೆಕ್ಟಾಗಿ ಕಟ್ತಿದ್ರು. ಈಗ ಅಲ್ಲ, ನಿಮ್ಮಪ್ಪ ಇಲ್ವಾ? ಇದಾರೆ, ಆದ್ರೆ ಏನ್ ಮಾಡೋದು? ಅಪ್ಪ ಹೇಳಿದೀನಿ, ಹ್ಞೂ ಅಂದಿದ್ದಾರೆ. ಓಕೆ, ಸರಿ. ನೋಡ್ತೀನಿ, ನಾಳೆ ನಮ್ಮ ಮನೇಲಿ ಕೇಳ್ತೀನಿ, ಏನಾದರೂ ಕೊಟ್ರೆ ಕೊಡ್ತೀನಿ. ಆಮೇಲೆ ನಿಮ್ಮ ಮನೇಲಿ ಕೊಟ್ಮೇಲೆ ನಂಗೆ ಕೊಡುವಂತ. ಅಯ್ಯೋ ಬೇಡ, ಅವಳು ನೋಡಿದ್ರೆ ಪಾಪ ಅನ್ಸುತ್ತೆ. ಆದ್ರೆ ಯಾಕ ಪದೇ ಅವಳು ಹಿಂದೆನೆ ಹೋಗ್ತಾನೆ. ನೀವು ಹೋಗಿ ಸಮಾಧಾನ ಮಾಡ್ಲಿಕ್ಕಂದ್ರೆ ಅವಳೇನ್ ಸಮಾಧಾನ ಆಗಲ್ಲ. ಎಟ್ಟಿರ್ಬೇಕು ನೋಡಿತಿದ್. ಸುಮ್ಮ ಬಾರೆ ಹೋಗೋಣ, ಲ್ಯಾಬ್ ಸ್ಟಾರ್ಟ್ ಆಯ್ತು. ಬರ್ತೇನೆ ನಡಿ. ಯಾಕೆ ಇಷ್ಟೊಂದು ಕೋಪ? ಅವ್ ನೋಡು, ಆಕೆ ಹಿಂಬಲ್ಲ ಹಿಂಗ್. ಅಲ್ಲ, ನಂಗೆ ಒಂದ್ ಅರ್ಥ ಆಗ್ತಿಲ್ಲ. ಆಕೆ ಹಿಂಬಲ್ಲ ಹೋದ್ರೆ ನಿಂಗೇನ್ ಪ್ರಾಬ್ಲಮ್? ಎನಿಯೋ ನೀನು ಅವನಂದ್ರೆ ಇಷ್ಟ ಇಲ್ಲ ಅಂತೀಯ, ಮತ್ತೇನಕ್ಕೆ ಅಷ್ಟೊಂದು ಕೋಪ ಮಾಡ್ಕೊಂತೀಯ ನೀನು? ಅಯ್ಯೋ, ಮನೇಲಿ ಜಗಳ, ಇಲ್ಲಿ ಜಗಳ, ನಿಂದು ಒಂದು ಅರ್ಥನ ಆಗ್ತಿಲ್ಲ ಕಣೆ. ನೋಡು, ಫಸ್ಟ್ ನೀನು ಏನಂತ ತಿಳ್ಕೊ. ನಿನಗೆ ಇಷ್ಟನ ಅವನು ಇಲ್ವಾ, ಅಥವಾ ಸುಮ್ಮನೆ ಏನಕ್ಕೆ ಕೋಪ ಮಾಡ್ಕೊಂತಿದ್ಯಾ? ನಂಗೆ ಯಾಕೋ ಡೌಟ್ ಬರ್ತಿದೆ ನಿನ್ ಮೇಲೆ. ಏನಿಲ್ಲ, ಅವನು
ಅವನು ಅವನು ನಂಗೆ ಯಾಕೋ ನೀ ಅವ್ನು ಇಷ್ಟಪಡ್ತಿದ್ಯಾ ಅಂತ ಅನಿಸ್ತಿದೆ. ಯಾಕಂದ್ರೆ ನೀ ಯಾವ ಹುಡುಗಿನೂ ಅವ್ನ ಜೋಡಿ ಇರಬಾರ್ದು ಹಂಗ ಅನಿಸ್ತಿದೆ ನಂಗೆ. ಹಂಗೇನಿಲ್ಲ, ಸರಿ ಇವಾಗ ಬಾ ಹೋಗೋಣ. ನಂಗೆ ಅವನ ಮೇಲೆ ಸಿಟ್ಟು ಬರ್ತಿದೆ. ಹೋಗ್ಲಿ ಬಿಡು, ಬಾ ಇವಾಗ. ನೀವು ಅಳೋದನ್ನ ಕಡಿಮೆ ಮಾಡ್ಕೊಳ್ಳಿ. ಸರಿ. ಲ್ಯಾಬ್ ಸ್ಟಾರ್ಟ್ ಆಗಿದೆ, ನಡ್ರಿ ಹೋಗೋಣ. ಮತ್ತೆ ಮತ್ತೆ ನೋಡು ಅವ್ಳು ಹಿಂಬಾಳೆಲ್ಲ ಹೋಗ್ತಾಳೆ ಅವಳು. ಹೋಗ್ಲಿ ಬಿಡೆ, ಬಾರೆ. ಜಾತ್ರೆ ಆದ್ಮೇಲೆ ದೇವಸ್ಥಾನ ಭಾರಿ ಚಂದ ಇಟ್ಟಾರಲ್ಲ. ಹೌದು, ಜಾತ್ರೆ ಆದ್ಮೇಲೆ ಎಲ್ಲ ನೀಟಾಗಿ ಇಟ್ಟಾರ. ಆದ್ರೂ ಜಾತ್ರೆ ಬಾಳ ಕಾಡ್ತ. ಅವ್ರ ಅರ್ಚಕರ ಅದಾರ ಏನ್ ಬೇರೆ ಅದಾರ? ಇಲ್ಲ, ಅವರೇ ಅದಾರ. ಅವರೇ ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟಾರ. ಆಗ ಇಲ್ಲೇ ಮಾತಾಡ್ಕೊಂತ ಏನ್ ನಿಂದಿರ್ತೀರಿ ಒಳಗ್? ನೋಡ್ರಿ, ಪೂಜೆ ಸಾಮಾನ್ ತಂದಿಲ್ಲನ ತುಂಗ? ಅಮ್ಮ, ಈ ಪೂಜೆ ಸಾಮಾನದ ಅವ್ರಿಗೆ ಎಲ್ಲ ಅರ್ಚಕರಿಗೆ ಕೊಟ್ಟು ಬಿಟ್ಟಾರ. ಇವ್ರು ಎಲ್ಲ ರೊಕ್ಕ ಕೊಟ್ಟಾರ. ಈಗ ಪೂಜೆದಷ್ಟೇ. ಹೌದಾ, ಸರಿ. ಹಂಗಾರ ನಡಿ, ಗದ್ಲೈತನ. ಗದ್ಲ ಇರ್ಬೇಕು. ಅಮ್ಮರ ನಮಸ್ಕಾರ ರೀ. ಪೂಜೆಗೆಲ್ಲ ರೆಡಿ ಐತ್ರಿ, ನಡ್ರಿ ಒಳಗೆ. ಅಪ್ಪಾರ ಬರ್ತೀನಿ ಅಂತಿದ್ರ? ಇಲ್ಲ, ಅವ್ರು ಬರಕ್ ಆಗಿಲ್ಲ, ನಾವ್ ಅಷ್ಟೇ ಬಂದಿವಿ ಈಗ. ಮತ್ತ ನವ ದಂಪತಿಗಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಇದ್ರು. ಇಲ್ಲ, ಅವರು ಬರೋದಿತ್ತು, ಇನ್ನೊಂದಿನ ಕರ್ಕೊಂಡ್ ಬರ್ತೀನಿ ಅರ್ಚಕ್ರ. ಸರಿ ಅಮ್ಮರ, ಬರ್ರಿ ಹಂಗಾರ ಒಳಗೆ. ಫೋನ್ ಮಾಡಿದ್ನ ರಾಮ? ಇಲ್ಲಪ್ಪ, ಇನ್ನೂ ಮಾಡಿಲ್ಲ. ನಾನು ಅದಕ್ಕೆ ವೇಟ್ ಮಾಡಕತ್ತೀನಿ. ಏನಾತ ಏನು? ನಮ್ ಬಿಟ್ಟಿಂಗ್ ಎಲ್ಲ ಕರೆಕ್ಟ್ ಆತೀನಿ? ನಂಗೂ ಅದ ಟೆನ್ಷನ್ ಆತೈತಪ್ಪ. ಅಷ್ಟಕ್ಕೊಂದ ಬಂಡವಾಳ ಹಾಕಿ ತಗೊಳಕತ್ತೀವಿ. ಚಲೋ ಆದ್ರೆ ಚಲೋ ಆಗುತ್ತೆ. ಆಗುತ್ತಾಗತ್ತ, ಎಲ್ಲಾನು ಒಳ್ಳೇದಾಗತ್ತ. ಕಾಲೇಜ್ಗೆ ಹೋಗಿದ್ದಿಲ್ಲ ಏನಂತ? ಹಾಪ್ಪ, ಅದು ಡಾಕ್ಯುಮೆಂಟ್ ಎಲ್ಲ ತಗೊಂಡ್ ಬಂದಿನಿ. ಇವತ್ತು ಸಾಯಂಕಾಲ ಎಲ್ಲ ಚೆಕ್ ಮಾಡಿ ಇದನ್ನ ಮಾಡ್ತೀನಿ. ಮತ್ತೆ ನೀನ್ ಸಾಫ್ಟ್ವೇರ್ ಕಂಪ್ನಿ ತೆಗೆದು ಏನಂತ? ನಾನು ರಾಮ್ ಹೋಗಿ ಅದು ಲೊಕೇಶನ್ ನೋಡ್ಕೊಂಡ್ ಬರ್ತೀವಪ್ಪ. ಲೊಕೇಶನ್ ನೋಡ್ಕೊಂಡ್ ಬಂದು ಅದ್ರ ಮಟೀರಿಯಲ್ ಎಲ್ಲ ಏನೇನ್ ಬೇಕೆಲ್ಲ ನಾನು ಅಮೆರಿಕದಿಂದ ಇಂಪೋರ್ಟ್ ಮಾಡ್ಬೇಕಂತ ಮಾಡೀನಿ. ಆಮೇಲೆ ಒಂದಿಷ್ಟು ಎಂಪ್ಲಾಯ್ಗಳನ್ನ ತಗೋಬೇಕು. ಅದು ನನಗೆ ಹೆಂಗ್ ಅನ್ಸಾಕತ್ತೈತೆ ಅಂತಂದ್ರೆ, ಯೂತ್ ಬೇಕಾಗೈತಿ. ನಮ್ಮ ಕಾಲೇಜಿಂದ ಒಂದ್ ಸ್ವಲ್ಪ ಜನ ಯೂತ್ ನ ತಗೋಬೇಕಂತ ಪ್ಲಾನ್ ಮಾಡಿನಪ್ಪ. ಅಂದ್ರೆ ಒಂದಿಬ್ಬರನ್ನ ತಗೊಂತೀನಿ, ಆಮೇಲೆ ನಾನೇ ಸ್ಟಾರ್ಟ್ ಮಾಡ್ಬೇಕಂತ. ಸರಿನಪ್ಪ. ಈಗ ಈ ಪಾಸ್ಔಟ್ ಆಗುತ್ತಲ್ಲ, ಅದ್ರಾಗ ಯಾರನ್ನ ತಗೋ ಹಂಗಾರ? ಪ್ರಿನ್ಸಿಪಲ್ ನ ಚೇಂಜ್ ಮಾಡಕ್ಕಾಗುತ್ತೆ. ಯಾಕಪ್ಪ, ಏನತ್ತ? ಅಂದ್ರೆ ಪ್ರಿನ್ಸಿಪಲ್ಗೆ ನಾಲೆಜ್ ಚೆನ್ನಾಗಿದೆ, ಪ್ರಾಜೆಕ್ಟ್ ನಾಲೆಜ್ ಚೆನ್ನಾಗಿದೆ, ಸಾಫ್ಟ್ವೇರ್ ಬಗ್ಗೆ ನಾಲೆಜ್ ಚೆನ್ನಾಗಿದೆ. ಅವನ್ನ ನಾನು ನನ್ನ ಕಂಪ್ನಿಗೆ ಜಾಯ್ನ್ ಮಾಡ್ಕೊತೀನಿ. ನೀವು ಆಲ್ಟರ್ನೇಟ್ ಪ್ರಿನ್ಸಿನ ಯಾರನ್ನಾದ್ರೂ ಕರೆಸ್ತೀರಣ್ಣ? ಅದು ಅಲ್ಲಪ್ಪ, ನಿನಗೆ ಹಂಗೇನಾರು ಬೇಕಂತಂದ್ರೆ ಕ್ಯಾಂಡಿಡೇಟ್ನ ಹೈಯರ್ ಮಾಡ್ಕೋ. ಯಾಕಂದ್ರೆ ಈಗ ನೋಡು, ಪ್ರಿನ್ಸಿಪಲ್ ಸಡನ್ ಆಗಿ ಅಲ್ಲಿ ಬರೋದಕ್ಕೆ ಒಪ್ಪಬೇಕಲ್ಲ. ಒಮ್ಮೆ ಮಾತಾಡಿ ನೀನು ಅವ್ನ ಜೋಡಿ. ಅವೇನಾರು ಹ್ಞೂ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ, ನಾನೇನು ಬೇರೆದಾರನ್ನ ಹೈಯರ್ ಮಾಡ್ಕೊತೀನಿ. ಅದ್ರ ಪ್ರಿನ್ಸಿ ಚಲೋ ಅದ ಹೇಳ್ಬೇಕಂತಂದ್ರೆ. ಹೋಸಲೇ ಮೋಸ ಹೋಗಿದ್ನಲ್ಲ, ಹಂಗಾಗಿ ಇವಾಗ ನೀನು ಆ ಸೈಡ್ ಲಕ್ಷ್ಯ ಕೊಡಕತ್ತೆ, ನನಗೆ ಇದ್ದಾಗ ತ್ರಾಸ ಆಗುತ್ತಪ್ಪ. ಯಾಕಂದ್ರೆ ನಿಮ್ಮನ್ನ ಯಾವ್ದು ನೋಡ್ಕೊಂತಾನೋ ಯಾವ್ದು ಬಿಡ್ತಾನೋ. ಯಾಕಂದ್ರೆ ಈಗ ಬೆಂಗಳೂರಿನ ಬ್ರಾಂಚ್ ಆಗತೈತಿ ಕ್ಲಾತ್ ಫ್ಯಾಕ್ಟ್ರಿದು. ನೀವು ಅಲ್ಲಿ ಹೋದ್ನಂದ್ರೆ ಮತ್ತೆ ನಾನು ಒಬ್ಬಕ್ಕೆ ಇಲ್ಲಿ ಅಲ್ಲಿ ಮತ್ತೆ ಶುಗರ್ ಫ್ಯಾಕ್ಟ್ರಿ ನೀನು ಹತ್ತಾಗ ಹೋದ್ರೆ, ಆಮೇಲೆ ಸ್ಕೂಲಿಂದ, ಆಮೇಲೆ ನಿಮ್ ತುಂಗಾ ಅಮ್ಮ ಅಂತೂ ಏನು ಮಾಡಂಗಿಲ್ಲ. ಗಂಗಾ ಅಂತೂ ಈಗಂತೂ ಅವಕಿನೂ ಯಾಕೋ ಸುಸ್ತು ಅಂತ ಮೈಗ್ರೇನ್ ಅದು ಇದು ಅಂತೇಳಿ. ಆಮೇಲೆ ಸಂಗೀತ ಕೊಟ್ರ ಚಲೋ ಮಾಡ್ತಾಳ, ಬಟ್ ಈ ಸಲ ಯಾಕೋ ಲೆಕ್ಕದಾಗ ಏರಾಪೇರಿ ಆಗಿದ್ರಿಂದ ನನಗೂ ಆಕಿನ ಮೇಲೆ ನಂಬಿಕೆ ಬರೋವಲ್ದು. ಚಿಕ್ಕಪ್ಪ ಯಾಕೆ ತಲೆ ಕೆಡ್ಸ್ಕೊಂತೀರಿ? ನನಗೂ ಒಂದ್ ಜವಾಬ್ದಾರಿ ಕೊಡ್ರಿ. ಆಮೇಲೆ ಅಪ್ಪ ಬರ್ಮತ್ತ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತೀನಿ. ಚಿಕ್ಕಪ್ಪ ಯಾವ ಬರ್ತಾನೆ? ಅವ್ನು ಇನ್ನೂ ಮುಗ್ದಿಲ್ಲಪ್ಪ. ಅಲ್ಲಿ ಅದು ಮುಗಿದ ತಕ್ಷಣ ಬರ್ತಾನೆ. ಹೌದಾ? ಅವ್ರು ಬಂದ್ರಂತೂ ನಮ್ಗೆ ಚಿಂತೆ ತಪ್ತೈತಿ. ಯಾಕಂದ್ರೆ ಎಲ್ಲ ಹ್ಯಾಂಡಲ್ ಅವ್ರ ಮಾಡ್ತಾರ, ಅವಾಗ ನಿಮಗೂ ಸಹಾಯ ಆಗುತ್ತೆ. ಹ್ಞೂಪ್ಪ, ನಿನಗೆ ಕೊಡಕ್ ನಂಗೇನಿಲ್ಲಪ್ಪ. ನಿನ್ ಜವಾಬ್ದಾರಿ ಕೊಡಕ್ ನನ್ಗೇನು ಇದು ಇಲ್ಲ. ಆದ್ರೆ ನೀನು ಸಣ್ಣವಲ್ಲ, ಅದಕ್ಕೆ ನಾನು ಹಿಂದೆ ಮುಂದೆ ನೋಡಾಕತ್ತೀನಿ. ಸರಿ, ನಿನ್ಗೆ ಯಾವ ಡಿಪಾರ್ಟ್ಮೆಂಟ್ ಬೇಕು ಹೇಳ. ಅಪ್ಪ ಬೆಸ್ಟ್ ಹೇಳಿ. ಅವ್ನ ಕಾಲೇಜ್ ಬಗ್ಗೆ ನಾಲೆಜ್ ಜಾಸ್ತಿ ಐತಿ, ಕಾಲೇಜಿಂದ ಕೊಟ್ಬಿಡು. ಚಿಕ್ಕಪ್ಪ, ನಾನು ಕಾಲೇಜ್ ಸ್ಕೂಲ್ ಹ್ಯಾಂಡಲ್ ಮಾಡ್ತೀನಿ. ಸರಿ, ಹಂಗಾರೆ ನೀನು ಗಂಗಾಗ್ ರಿಪೋರ್ಟ್ ಮಾಡ್ತಿ? ಚಿಕ್ಕಪ್ಪ, ನಾನು ರಿಪೋರ್ಟ್ ಮಾಡಿ. ನಿಂದ್ರಪ್ಪ, ಇದನ್ನ ನಾನೊಬ್ನ ಡಿಸಿಷನ್ ತಗೊಳಕಾಗಲ್ಲ, ಕಮಿಟಿ ಮೀಟಿಂಗ್ ಆಗ್ಬೇಕು. ಆಮೇಲೆ ಮನ್ಯಾಗ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡಿ ಹೇಳ್ತೀನಿ ಈ ಸಲ ಯಾರ್ಯಾರು ಯಾವ್ಯಾವ ಡಿಪಾರ್ಟ್ಮೆಂಟ್ ತಗೊಂಡ್ರೆ ಚಲೋ ಅಂತೇಳಿ. ಓಕೆನಾ? ಸರಿ ದೊಡ್ಡಪ್ಪ, ನೀವ್ ಹೇಳ್ದಂಗ ಆಗ್ಲಿ. ಮಾಡ್ತಾನಂತೀಯ? ಪಾ ಮಾಡ್ತೇನ. ಈಗ ಪಾಸ್ಔಟ್ ನಾಲೆಜ್ ಎಲ್ಲ ಐತೆ ಅವಂಗ? ಅಂದ್ರೆ ನಮ್ ಜೋಡಿ ಎಲ್ಲ ಅಡ್ಡಾಡನಲ್ಲ, ನಾ ಇರ್ತೀನಿ ತಗೋ, ಸ್ವಲ್ಪ ಕಲಿಸಿ ಹೋಗ್ತೀನಿ. ನೀ ಏನ್ ತಲೆ ಕೆಡ್ಸ್ಕೊಬೇಡ. ಅಂದ್ರೆ ನಾ ಬೆಂಗಳೂರಿನ ಬ್ರಾಂಚ್ ತೆಗೆದ್ರು ಪಾಪ ನಾನ್ ಬರ್ತಿರ್ತೀನಿ. ನೀ ಬಾಳ ಅಷ್ಟು ಟೆನ್ಷನ್ ಮಾಡ್ಕೋಬೇಡ. ಸರಿನಪ್ಪ, ನೀ ಹೆಂಗಂತ ಹೆಂಗ. ಹಲೋ, ರಾಮ್ ಹೇಳು, ಏನಾಯ್ತು? ಸಕ್ಸಸ್ ಶ್ಯಾಮ್, ಅಪ್ಪ ಹೇಳ್ಬಿಡು, ಡೀಲ್ ನಮ್ದಾಯ್ತು. 100 ಕೊಟ್ಟಿದ್ದು. ರಿಯಲಿ? ವಾವ್, ಥ್ಯಾಂಕ್ ಯು. ಆಮೇಲೆ ಇವತ್ತು ಬಂದ ತಕ್ಷಣ ಪಾರ್ಟಿ. ಓಕೆ, ಡನ್. ಅಪ್ಪ ಅಪ್ಪ ಏನಾತ? ಅಪ್ಪ ಡೀಲ್ ನಮ್ದಾಯ್ತು. ವಾವ್, ಸೂಪರ್. ಆಮೇಲೆ ಎಂಪ್ಲಾಯಿಗೆಲ್ಲ ಈ ಸಲ ಸ್ವೀಟ್ಸ್ ಕೊಡು, ಆಮೇಲೆ ಬೋನಸ್ ಕೊಡು. ಯಾಕಪ್ಪ? ಅಲ್ಲ, ಆ ಪ್ರಾಜೆಕ್ಟ್ ನಮ್ ಕಡೆ ಆಗಿದೆ ಅಂತಂದ್ರೆ ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಲ್ಲ. ಎಂಪ್ಲಾಯಿನ ಚೆನ್ನಾಗಿ ಇಟ್ಕೊಂಡ್ರೆ ನಮ್ದೆಲ್ಲ ಚೆನ್ನಾಗಿರುತ್ತಪ್ಪ. ಸರಿಯಪ್ಪ, ಹಂಗ ಮಾಡ್ತೀನಿ. ಶಿಟ್, ಈ ಡೀಲ್ ಇವ್ರಿಗೆ ಯಾವ ಬಡದಂತೆ ಎಷ್ಟು ಮಾಡಿದ್ರು ಮತ್ತೆ ಇವ್ರಿಗೆ ಅದ ಏನು ಮಾಡಿದ್ರು ತಪ್ಪಾಕವಲ್ದು. ಹಲೋ ಮಮ್ಮಿ, ಎಲ್ಲಿದಿ? ದೇವಸ್ಥಾನದಾಗದೇನೋ. ಮಮ್ಮಿ, ಇವ್ರಿಗೆ ಆಯ್ತದ ಡೀಲ್. ಹೌದಾ? ಶಿಟ್, ಈಗ ಏನ್ ಮಾಡೋದು? ಆಮೇಲೆ ಚಿಕ್ಕಪ್ಪನ ಕೇಳಿದೆ, ನನ್ಗ ಒಂದ್ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಕೊಡು ಅಂತ. ಹ್ಞೂ ಅಂತಂದ್ರು. ಆಮೇಲೆ ಸಡನ್ ಆಗಿ ನಾನು ಕಮಿಟಿ ಡಿಪಾರ್ಟ್ಮೆಂಟ್ ಜೋಡಿ ಮಾತಾಡಿ ಆಮೇಲೆ ಎಲ್ಲರ ಜೋಡಿ ಮಾತಾಡಿ ಹೇಳ್ಬೇಕಂತಂದ್ರು. ನೋಡು, ನೀನ್ ಬಿಡಕ್ ಹೋಗ್ಬೇಡ. ಅವ್ರ ಬೆನ್ನತ್ತಿ ಅವ್ರ ಮಸ್ಕ ಹೊಡಿ. ಅದಕ್ಕೆ ನಾನು ನಿಂಗೆ ಹೇಳುದು. ಸರಿ ಅಮ್ಮ, ಹಂಗ ಮಾಡ್ತೀನಿ. ಹಲೋ, ಹೇಳು. ನೀವು ಇಲ್ಲಿ ಪಾರ್ಕಿಗೆ ಬಾ ಅಂತ ಹೇಳಿದ್ರಲ್ಲ, ನಾನ್ ಬಂದಿದ್ದೀನಿ. ಸರಿ ಬಂದೆ, 2 ನಿಮಿಷ. ಎಷ್ಟೊತ್ತ ವೇಟ್ ಮಾಡಕತ್ತೆ, ಇನ್ನೂ ಬರ್ಲಿಲ್ಲ. ಇವ್ರು ಬರ್ತಾರಾ ಇಲ್ವಾ? ಸುಮ್ನೆ ನಾನು ಇಲ್ಲಿ ಕಾಯ್ತಾ ಕುಂತ್ರೆ ಟೈಮ್ ಬೇರೆ ಆಗ್ತಿದೆ. ಅವ್ವ ಬೇರೆ ಎಲ್ಲಿ ಹೋಗಿದ್ದೆ ಏನ್ ಹೋಗಿದ್ದೆ ಅಂತ 108 ಕ್ವಶನ್ ಕೇಳ್ಕೊತಾನೆ ಇರ್ತಾಳೆ. ಹೇ ಸಾರಿ, ನಾನ್ ಸ್ವಲ್ಪ ಲೇಟ್ ಆಗಿ ಬಂದೆ, ಏನ್ ಅನ್ಕೋಬೇಡ.
ಹಾಗೇನಿಲ್ಲ, ಅಂದ್ರೆ ನೀವು ಸ್ವಲ್ಪ ಅಲ್ಲಿ ಬೇಗ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸರಿ, ಏನ್ ತಿಂತೀಯಾ? ಏನ್ ಬೇಡ. ನಡಿ ತಿನ್ನಡಿ. ತಿನ್ಲಿಲ್ಲ ಅಂದ್ರೆ ಕೊಡ್ತೀಯಾ? ಏನು? ನಿಂಗ್ ಗೊತ್ತಿಲ್ವಾ? ಇವೆಲ್ಲ ಬೇಡ ಇವಾಗ, ಮದುವೆ ಆದ್ಮೇಲೆ ನೋಡ್ಕೊಳ್ಳೋಣ. ಮದ್ವೆ ಆಗುತ್ತಾನ ನಾನು ಹಿಂಗೆ ಉಪವಾಸನೇ ಇರ್ಬೇಕಾ? ಇವಾಗ ತಾನೇ ಪ್ರೀತಿ ಮಾಡ್ತಿದೀವಿ, ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ. ಏನು ನೀನ್ ಇಷ್ಟೊಂದು ಸ್ಲೋ ಇದೆಯಾ? ತುಂಬಾನೇ ನಂಗೆ ಬೇಜಾರ್ ಮಾಡ್ತೀಯ ನೋಡ್ ನೀನು. ಸರಿ ಬಾ. ಅಲ್ಲ, ಹಂಗಲ್ಲ, ನಾನು ಆ ರೀತಿ ಹೇಳಿಲ್ಲ. ಅದು ನಾನು ನೀನ್ ಬೋಲ್ಡ್ ಗರ್ಲ್ ಅಂತ ಅನ್ಕೊಂಡೆ, ಆದ್ರೆ ನೀನ್ ಇಷ್ಟೊಂದು ಓಲ್ಡ್ ಗರ್ಲ್ ಅಂತ ನಂಗೆ ಗೊತ್ತಿದ್ದಿಲ್ಲ. ಅಲ್ಲ, ನಿಂತ್ಕೊಳ್ಳಿ. ಯಾಕೆ ಹೆಂಗೋದೆ? ಅಯ್ಯೋ, ನಂಗೆ ನಾಚಿಕೆ ಆಗುತ್ತೆ. ಇಷ್ಟಕ್ಕೆ ನೀನ್ ನಾಚಿಕೆ ಪಟ್ರೆ ಹೆಂಗೆ? ಅಯ್ಯೋ, ಅಲ್ಲೆಲ್ಲ ಇಡಬೇಡಿ, ನಂಗೆ ಕಚ್ಕುಳಿ ಇಟ್ಟಂಗಾಗುತ್ತೆ. ಏನಾಗಲ್ಲ ಬಾರೆ. ಅಲ್ಲ, ಯಾರಾದ್ರೂ ನೋಡಿದ್ರೆ? ಅಯ್ಯೋ